ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹರಳೂರು ರೋಡ್ ಹತ್ರ ಇರುವ ಸ್ಮಾರ್ಟ್ ಬಜಾರ್ಗೆ ಹೋಗ್ತಾ ಇದ್ದೀವಿ. ಏನಂತಂದರೆ ನಮ್ಮ ಮನೇಲಿ ಮಿಕ್ಸಿ ಕೆಟ್ಟೋಗಿ ಆಗಲೇ 2 ವರ್ಷನೇ ಆಗಿತ್ತು. ನಮ್ಮಮ್ಮ ಹಳೆ ಮಿಕ್ಸಿಯಲ್ಲೇ ಇಷ್ಟು ದಿನ ಯೂಸ್ ಮಾಡ್ತಾಯಿದ್ರು. ಅದು ನಿನ್ನೆ ಏನಾಗಿ ಹೋಗಿದೆ ಅಂದರೆ, ಏನೋ ಚಟ್ನಿ ಗ್ರೈಂಡ್ ಮಾಡಬೇಕಾದ್ರೆ ಸಡನ್ನಾಗಿ ಆಫ್ ಆಗೋಯ್ತು. ಅರ್ಮರ್ದ ರುಬ್ಬಿಟ್ಟು ಇವತ್ತು ಆಗಲಿಲ್ಲ. ಸೊ ಇನ್ನೇನು ಮಾಡೋದು ಅಂಥೇಳಿ, ದೀಪಾವಳಿಗೆ ಹೆಂಗೋ ಎಲ್ಲ ಮಾಲ್ಗಳಲ್ಲಿ ಆಫರ್ ಹಾಕಿರ್ತಾರಲ್ಲ, ಹಾಗಾಗಿ ನೋಡೋಣ ಅಂತ ಹೋದ್ವಿ. ಅಲ್ಲಿ ಆಫರಲ್ಲಿದ್ದರೆ ತರೋಣ, ಇಲ್ಲಾಂದರೆ ಬೇರೆ ಕಡೆ ವಿಸಿಟ್ ಮಾಡೋಣ ಅಂತ ಹೋಗಿ ನೋಡ್ತೀವಿ. ಅಲ್ಲಿ ಆಫರಲ್ಲೇ ಇತ್ತು. 6,500 ಇದ್ದಿದ್ದು 3,000ಕ್ಕೆ ಆಫರ್ ಪ್ರೈಸಲ್ಲಿ ನಾವು ಮಿಕ್ಸಿ ತೊಗೊಂಡು ಬಂದ್ವಿ. ಸುಮಾರು ಆಫರಲ್ಲಿ ಇತ್ತು. ನಾವು ನಮಗೇನು ಬೇಕಾಗಿತ್ತು ಅದನ್ನಷ್ಟೇ ತೊಗೊಂಡು ಬಂದಿದ್ದೀವಿ. ಹಿತ್ತಾಳೆ ಸಾಮಾನು ಎಲ್ಲ ಇತ್ತು. ಮತ್ತು ಈ ತಂದೂರಿ ಕಪ್ಪು, ಟೀ ಕಪ್ಪು ನಂಗೆ ತುಂಬ ಇಷ್ಟ ಆಗೋಯ್ತು. ತೊಗೊಳ್ಳೋಣ ಅಂದ್ಕೊಂಡೆ. 1 ಪೀಸ್ 21 ರುಪೀಸು ತೊಗೊಳ್ಳೋಣ ಅಂದ್ಕೊಂಡೆ. ಇನ್ನೇನು ಮಾಡೋದು, ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗ್ಬೇಕಾದ್ರೆ ಊರಿಗೆ ಒಡೆದೋಗುತ್ತೆ ಅಂಥೇಳಿ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಒಡೆದೋದ್ರೆ ಸುಮ್ಮನೆ ತೊಗೊಂಡೋಗಿ ವೇಸ್ಟ್ ಅಲ್ವಾ ಅಂಥೇಳಿ ಹಾಗೆ ಮತ್ತೆ ಕೆಳಗಡೆ ಕೌಂಟ್ರಿಗೆ ಬಂದ್ವಿ, ಗ್ರೌಂಡ್ ಫ್ಲೋರ್ಗೆ. ನಮ್ಮಮ್ಮ ರೇಷನ್ ಸ್ವಲ್ಪ ತೊಗೊಂಡು ಹೆಂಗೋ ಮಕ್ಕಳನ್ನ ಬಿಟ್ಟು ಹೋಗಿದ್ವಲ್ಲ ಅಂತ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಬಂದಿದ್ದೀವಿ. ಇವತ್ತು ಅವ್ರನ್ನ ಕರ್ಕೊಂಡು ಹೋಗಿದ್ರೆ ಅದು ಬೇಕು ಇದು ಬೇಕು ಅಂದ್ಕೊಂಡು ಇದು ಮಾಡ್ತಾಯಿದ್ರು. ನಾವು ಆರಾಮ್ ತೊಗೊಂಡು ಕೂಲಾಗಿ ಬಂದಿದ್ದಾಯಿತು. ಇನ್ನು ಹೆಂಗೋ ಕ್ಯಾಬ್ ಅಲ್ವಾ, ಹಾಗಾಗಿ ನಿಧಾನಕ್ಕೆ ಬಂದ್ವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಇದ್ದೀವಿ, ಹಾಗಾಗಿ ಹೋಗಿದ್ವಿ. ಆಫರ್ ಹಾಕಿದ್ದಾರೆ ದೀಪಾವಳಿಗೆ ಅಂತ. ಮಿಕ್ಸರ್ ತೊಗೊಂಡು ಬಂದ್ವಿ ನೋಡಿ, ಪ್ರೆಸ್ಟೀಜ್ ಮಿಕ್ಸರು. ಇದು ಪ್ರೈಸ್ ಬಂದು 6,115 ರೂಪಾಯಿ ಇತ್ತು. ದೀಪಾವಳಿ ಆಫರ್ಗೋಸ್ಕರ 2,999 ರೂಪಾಯಿ, ಅಂದರೆ 3,000. ಇದಕ್ಕೆ 3 ಜಾರ್ ಕೊಟ್ಟಿದ್ದಾರೆ. ಒಂದು ಮೀಡಿಯಮ್ಮು, ಒಂದು ಚಿಕ್ಕದು ನೋಡಿ, ಇನ್ನೊಂದು ಲಾರ್ಜ್. ಇದು 5 years ವ್ಯಾರಂಟಿ ಇದೆ. ಇದು ಏನಾರ ಆದರೆ 5 years ವ್ಯಾರಂಟಿ ಇದೆಯಲ್ಲ, ಹಾಗಾಗಿ ಅವರು ಎಕ್ಸ್ಚೇಂಜ್ ಆಗಲಿ ಇದನ್ನ ರಿಪೇರ್ ಏನಾದ್ರು ಬಂದರೆ ಮಾಡಿಕೊಡ್ತೀನಿ ಅಂತ ಸಹ ಹೇಳಿದ್ದಾರೆ. ಇಲ್ಲಿ ಸ್ಮಾರ್ಟ್ ಬಜಾರಲ್ಲಿ ಸುಮಾರು ಆಫರ್ಗಳು ಹಾಕಿದ್ದಾರೆ, ಹಾಗಾಗಿ ನಾವು ಸ್ವಲ್ಪ ಐಟಮ್ಸ್ ಕೂಡ ತೊಗೊಂಡು ಬಂದ್ವಿ. ನೋಡಿ, ಈ ಥರ ಇದು ಅಥೆಂಟಿಕ್ ಫಿಲ್ಟರ್ ಕಾಫಿ ಕುಡಿತಾರಲ್ಲ, ಆ ಥರ ಇದೆ. ಇದು ಇವೆರಡು ಸೇರಿ 124 ರೂಪೀಸಿಗೆ ತೊಗೊಂಡ್ಬಂದ್ವಿ. ಈ ಥರದ್ದು 2 ತೊಗೊಂಡ್ಬಂದ್ವಿ. ನಮ್ಮಮ್ಮ ಒಂದು ಕೊಟ್ಟರು, ನನಗೊಂದು ಕೊಡಿಸಿದ್ರು. ಈ ಥರದ್ದು, ಈ ಥರ ಹಿತ್ತಾಳೆದು ಕಡಿಮೆ ರೇಟ್ ಇದೆ ಈಗ ಆಫರ್ ಪ್ರೈಸಲ್ಲಿ, ಹಾಗಾಗಿ ತೊಗೊಂಡ್ಬಂದ್ವಿ ನಾವು. ನೆಕ್ಸ್ಟು ಇದು ಜ್ಯೂಸ್ ಕಪ್. ಇದು ನೋಡಿ, ಓನ್ಲಿ 99 ರೂಪೀಸು. ಇದು ನಾನು ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದ್ದೆ, 150 ಮೇಲೆ ಇತ್ತು. ಹಾಗಾಗಿ ನಾನು ಒಂದೇ ಒಂದು ತೊಗೊಂಬಂದಿದ್ದೀನಿ. ನೆಕ್ಸ್ಟ್ ಬಂದು ಇದೊಂದು ತೊಗೊಂಡ್ಬಂದ್ವಿ, ಹಿತ್ತಾಳೆದು ನೋಡಿ, ಚೆನ್ನಾಗಿದೆ. ಈ ಥರ ಈ ಡೈನಿಂಗ್ ಟೇಬಲ್ ಎಲ್ಲ ಇದ್ದಾಗ ಸರ್ವ್ ಮಾಡ್ತಾ ಇರ್ಬೇಕಾದ್ರೆ ಚೆನ್ನಾಗಿ ಕಾಣುತ್ತೆ. ಇದು ಪ್ರೈಸ್ ಬಂದು 400 ಇತ್ತು. ಆಫರ್ ಪ್ರೈಸಲ್ಲಿ 230 ರೂಪೀಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಹಿತ್ತಾಳೆದು ಇದು ಚೆನ್ನಾಗಿದೆ. ನಾ ಇನ್ನೊಂದು ತಗೊಳ್ಳಿಲ್ವಲ್ಲ ಅನಿಸ್ತು ಮನೆಗೆ ಬಂದ್ಮೇಲೆ. ನೆಕ್ಸ್ಟ್ ಇನ್ನೊಂದು ಸತಿ ಹೋದಾಗ ತಗೊಂಡ್ರಾಯ್ತು ಅಂತೇಳಿ ಇದು ಮಾಡಿದ್ವಿ. ಹಾಗೆ ತುಪ್ಪ ಒಂದು 1/4 kg 200 ml ತೊಗೊಂಡ್ಬಂದೆ. ಒಂದು ನೋಡಿ, ಇದು ಕಪ್ಪು ಮತ್ತು ಗ್ಲಾಸು ಒಂದು ನಮ್ಮಮ್ಮ ತಗೊಂಡ್ರು, ಒಂದು ನನಗೆ ಕೊಡ್ಸಿದ್ರಂದಲ್ಲ, ಚೆನ್ನಾಗಿದೆ. ನೆಕ್ಸ್ಟು ರೇಷನ್ ತೊಗೊಂಡ್ಬಂದ್ವಿ. ಸ್ವಲ್ಪ ರೇಷನ್ ಬೇಕಾಗಿತ್ತಂತೆ, ಬೇಳೆ ಒಂದು 2 kg ತೊಗೊಂಡ್ಬಂದ್ವಿ. ಮತ್ತು ಒಂದು 1 kg ಅಷ್ಟು ಕಡಲೆ ಬೀಜ ತೊಗೊಂಡ್ಬಂದ್ವಿ. ಹಾಗೆ ಮತ್ತೇನು, ಹಾಗೆ ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟು 1 kg ತೊಗೊಂಡ್ವಿ. ನಿಮಗೆ ಸ್ಮಾರ್ಟ್ ಬಜಾರ್ಗೆ ಹೋದರೆ ಇನ್ನೊಂದು ಆಫರ್ ಏನಂದರೆ, ಸ್ವೀಟ್ಸು ಆಫರಲ್ಲಿ ನಡೀತಾ ಇದೆ. ಬೈ 1 get 1 ಫ್ರೀ ಸಹ ಸಿಗ್ತಾ ಇದೆ. ಅಂದರೆ ಅದರಲ್ಲಿ ಮಿಕ್ಸ್ಚರ್ ಕೂಡ ಆ್ಯಡ್ ಆಗಿದೆ, ಹಾಗಾಗಿ ಸ್ವೀಟ್ಸು ಆಫರಲ್ಲಿ ನಡೀತಾ ಇದೆ. ಅಲ್ಲಿ ನಿಮಗೆ ಬೇಕಂದರೆ ಮಿಕ್ಸ್ಚರ್ ಕೂಡ ಆ್ಯಡ್ ಆಗಿರೋದು ಸಪ್ರೇಟಾಗಿ ಬಾಕ್ಸ್ ಬರುತ್ತೆ. ಅದನ್ನು ನಾನು ತೊಗೊಳ್ಳಿಲ್ಲ. ಇದನ್ನು ಮಾತ್ರ ಮೋತಿಚೂರ್ ಲಡ್ಡು ಮಕ್ಕಳು ತಿಂತಾರಂತ ಹೇಳಿ 1 ಪ್ಯಾಕೆಟ್ ತೊಗೊಂಡ್ಬಂದೆ. ಇದರಲ್ಲಿ 175 ರೂಪೀಸ್ ಅಂತ ಹಾಕಿದ್ದಾರೆ. ಆಫರ್ ಪ್ರೈಸಾಗಿ ಎಷ್ಟು ಹಾಕಿದಾರೋ ಗೊತ್ತಿಲ್ಲ, ನಾನು ನೋಡಿಲ್ಲ, ತಡೀರಿ.
ಆಫರ್ ಪ್ರೈಸಲ್ಲಿ 150 ರುಪೀಸ್ ಕೊಟ್ಟಿದ್ದೀನಿ ಇದಕ್ಕೆ ಮೋತಿಚೂರ್ ಲಡ್ಡುಗೆ. ಮೈಸೂರು ಪಾಕು ಆಮೇಲೆ ಧಾರವಾಡ ಪೇಡ ಆಮೇಲೆ ಎಲ್ಲ ಇತ್ತು. ನಾವೇನು ತೊಗೊಂಡ್ಬಂದಿಲ್ಲ. ಜಸ್ಟು ನಮ್ಮಮ್ಮ ಟೋಪಿಕಾ ಚಿಪ್ಸ್ ತೊಗೊಂಡ್ಬಂದ್ರು. ಇದು ಬಾಳೆಕಾಯಿದು ಅನಿಸುತ್ತೆ, ಬಾಳೆಕಾಯಿ ಚಿಪ್ಸ್ ಏನ. ನಾವು ನಾರ್ಮಲ್ ಶಾರ್ಟ್ ಚಿಪ್ಸ್ ಅಂತಂದ್ರೆ ಇದು ಬಾಳೆಕಾಯಿ ಚಿಪ್ಸ್. ಇನ್ನೊಂದು ಏನು ಅಂತಂದರೆ ನೀವು 2,500ಕ್ಕೆ ಏನಾದರೂ ಶಾಪಿಂಗ್ ಮಾಡಿದ್ರೆ 1 kg ಶುಗರ್ ಫ್ರೀ ರಿಲಯನ್ಸಲ್ಲಿ. ಅದೊಂದು ಬೆನಿಫಿಟ್ ಇದೆ. 5,000 ಏನಾದ್ರು ಮಾಡಿದ್ರೆ 2 kg ಸಕ್ಕರೆ ಫ್ರೀ ಕೊಡ್ತಾರೆ. ನನಗೆ ಅಲ್ಲಿ ಒಂದು ಏನು ಇಷ್ಟ ಅಂತಂದರೆ ಪಾತ್ರೆಗಳೆಲ್ಲ ಕ್ವಾಲಿಟಿಯಾಗಿರುತ್ತೆ. ಆಮೇಲೆ ಗ್ರಾಸರಿನೂ ನಮ್ಗೆ ಏನು ಬೇಕೋ ಒಂದು ನೆನಪಾಗಿಲ್ಲ ಅಂತಂದ್ರೂ ಅಲ್ಲಿ ಹೋದಾಗ ಎಲ್ಲ ಕಾಣಿಸುತ್ತಲ್ಲ, ಹಾಗಾಗಿ ನಾವು ತೊಗೊಂಡು ಬರ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್. ನಿಮ್ದು ಒಂದು ಸಬ್ಸ್ಕ್ರೈಬಿಂದ ನಮ್ಗೆ ಮೋಟಿವೇಶನ್ ಆಗುತ್ತೆ ಮತ್ತು ಹೆಚ್ಚಷ್ಟು ವೀಡಿಯೋಸ್ ಮಾಡೋಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.